ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಅಕ್ಕಿ ಪಾಯಸ ಮಾಡೋದಕ್ಕೆ ಮೊದಲಿಗೆ ನಾನು ಕುಕ್ಕರ್ಗೆ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಪಾವು ಅಕ್ಕಿ ನೀವು ಯಾವುದೇ ಬೇಕಾದರೂ ತೊಗೋಬೋದು. ಅಕ್ಕಿನ 2 ಸಾರಿ ನೀರು ಹಾಕಿ ತೊಳೆದಿಟ್ಕೊತೀನಿ. ನೋಡಿ, ಅಕ್ಕಿ ತೊಳೆದಾದ್ಮೇಲೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅಕ್ಕಿ ಸಾಫ್ಟಾಗಿ ಬೇಯಬೇಕು, ಮೆತ್ತಗೆ ಬೇಯಬೇಕು. ನೋಡಿ, ಕಡಲೆಬೇಳೆ ನಾನು 1 ಗಂಟೆ ನೆನೆಸಿದ್ದೀನಿ. ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಸಿಲ್ ಆಗೋದಕ್ಕೆ ಬಿಡ್ತೀನಿ. ಚೆನ್ನಾಗಿ ಸಾಫ್ಟ್ ಆಗಬೇಕು ಅಕ್ಕಿ. ಅಷ್ಟರಲ್ಲಿ ಒಂದು 5ರಿಂದ 6 ಗೋಡಂಬಿ, ಒಂದು 10ರಿಂದ 12 ಬಾದಾಮಿ, 6 ಏಲಕ್ಕಿ, ಸ್ವಲ್ಪ ತೆಂಗಿನಕಾಯಿ, ಇದಿಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊತೀನಿ. ನೋಡಿ, 3 ವಿಸಿಲ್ ಆಗಿದೆ. ಅಕ್ಕಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನಾವು ಅನ್ನ ಮಾಡ್ತೀವಲ್ಲ, ಅನ್ನಕ್ಕಿಂತಲೂ ಮೆತ್ತಗೆ ಬೇಯಬೇಕಿದು. ನೋಡಿ, ಇದು ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನು ನಾನು ಸ್ವಲ್ಪ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ತೀನಿ. ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಉಂಡೆ ಬೆಲ್ಲನ ಪುಡಿ ಮಾಡಿ 1.5 ಪಾವು ಬೆಲ್ಲ ಹಾಕ್ತೀನಿ. ಇದು ರುಬ್ಕೊಂಡಿರೋಂಥ ಮಿಶ್ರಣನು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತೀನಿ. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗಿ ಮತ್ತು ಸ್ವಲ್ಪ ತೆಳುವಾಗತ್ತೆ. ನಾನು ಇದಕ್ಕೆ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ. ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಕುದಿ ಬರೋದಕ್ಕೆ ಬಿಡ್ತೀನಿ. ಮೀಡಿಯಮ್ ಫ್ಲೇಮ್ ಇಟ್ಟು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ತುಂಬ ಕುದಿಯೋದು ಬೇಡ, ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಬೆಲ್ಲ ಎಲ್ಲ ಕರಗಿ ನೋಡಿ ಈ ಥರ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿ, ನಿಮಗೆ ಸಿಹಿ ಏನಾರು ಕಮ್ಮಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ಬೋದು. ಮತ್ತು ಇನ್ನು ತೆಳು ಬೇಕಾದರೆ ಇನ್ನೂ ಸ್ವಲ್ಪ ತೆಳು ಕೂಡ ಮಾಡ್ಬೋದು. ಈಗ ಕುದೀತಾ ಇರೋ ಟೈಮಲ್ಲಿ ನಾನೊಂದು 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಾಯಸ ಈಗ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ನಾನು ಬೇರೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ತೀನಿ.
ದ್ರಾಕ್ಷಿ ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ದ್ರಾಕ್ಷಿ ಗೋಡಂಬಿ ಕೆಂಪಗಾಗೋ ತನಕ ಫ್ರೈ ಮಾಡ್ತೀನಿ. ನೋಡಿ ಕೆಂಪಗಾಗಿದೆ. ನಾನು ಕುಕ್ಕರ್ಲಿರೋ ಪಾಯಸನ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರೋ ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ನೋಡಿ ರೆಡಿ ಆಯಿತು ಪಾಯಸ, ಅಕ್ಕಿ ಪಾಯಸ ರೆಡಿ ಆಯಿತು. ಸರಿಯಾಗಿ ಮಿಕ್ಸ್ ಮಾಡಿದರೆ ಅಕ್ಕಿ ಪಾಯಸ ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.